ನಿಮ್ಮ ಡಾಗು ಬಾಲ್ ಎಸೆದ ಮೇಲೆ ಬಾಲ್ನ ತಗೊಂಡು ಬೇರೆ ಕಡೆ ಹೋಗೋದು ಅಥವಾ ಬಾಲ್ನ ಎತ್ಕೊಂಡು ಸ್ಟಾಪ್ ಮಾಡ್ಕೊಂಡು ಏನು ಮಾಡೋದಂತ ಗೊತ್ತಾಗ್ದಿರ ನಿಂತ್ಕೊಂಡಿದ್ಯಾ? ದಯವಿಟ್ಟು ಈ ವಿಡಿಯೋ ನೋಡಿ. ಹಲೋ ಫ್ರೆಂಡ್ಸ್, ಇದು ಸ್ಕಾರ್ಲೆಟ್ಟು. ಸೊ ಸ್ಕಾರ್ಲೆಟ್ಗೆ 6.5 ಮಂತ್ಸ್ ಆಗಿದೆ, ಗೋಲ್ಡನ್ ರೆಟ್ರೀವರು. ಸೊ ಸ್ಕಾರ್ಲೆಟ್ಗೆ ಇವತ್ತು ನಾವು ಫೆಚ್ ಆ್ಯಂಡ್ ಡ್ರಾಪ್ ಕಲಿಸ್ಬೇಕು. ಸೊ ಬಾಲ್ ಹಾಕಿದ್ರೆ ತಗೊಂಡು ಬರ್ತಾಳೆ, ಬಟ್ ಆದರೆ ಡ್ರಾಪ್ ಮಾಡಲ್ಲ. ಸೊ ದಟ್ಸ್ ವಾಟ್ ವಿಲ್ ಬಿ ಟೀಚಿಂಗ್ ಟುಡೇ. ಈ ಬಾಲಲ್ಲಿ ಫೆಚ್ ಆ್ಯಂಡ್ ಡ್ರಾಪ್ ಆಡಿಸೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ನಿಮ್ಮ ಡಾಗ್ಗೂ ತುಂಬ ಲೈಕ್ ಆಗಿರುತ್ತೆ. ಈ ಫೆಚ್ ಆ್ಯಂಡ್ ಡ್ರಾಪ್ ಹೇಗೆ ಮಾಡಿಸ್ಬೇಕು ಅಂತ ನಾನು ಫುಲ್ ವೀಡಿಯೋ ಮಾಡಿದ್ದೀನಿ, ಮತ್ತು ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ದಯವಿಟ್ಟು ಆ ವಿಡಿಯೋನು ಚೆಕ್ ಮಾಡಿ, ಮತ್ತು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಫೆಚ್ ಆ್ಯಂಡ್ ಡ್ರಾಪ್ ಆಡಿದ್ಮೇಲೆ ಡಾಗ್ ಎನರ್ಜಿ ನೋಡಿ ತುಂಬಾ ಕಮ್ಮಿ ಆಗಿದೆ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋಸ್ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಡಾಗ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಫೆಚ್ ಆ್ಯಂಡ್ ಡ್ರಾಪ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿವಿಟಿ ನಿಮ್ಮ ಡಾಗ್ಗೆ. ಕೂತಿದ್ದ ಕಡೆನೇ ನೀವು ಮಾಡಿಸ್ಬೋದು.